ವಿಚಾರವಾಗಿ ಸುಪ್ರೀಂ ಕೋರ್ಟಿಂದ ಕನ್ನಡದಲ್ಲೂ ಸಿನಿಮಾ ರಿಲೀಸ್ ಮಾಡೋಕ್ಕೆ ಓಕೆ ಅಂದಿದ್ದಾರೆ. ಮಾಡಲಿ, ತೊಂದರೆ ಇಲ್ಲ, ಮಾಡಲಿ. ಆದರೂ ಅವ್ರು ಕ್ಷಮೆ ಕೇಳಬೇಕಾಗಿತ್ತು, ಕ್ಷಮೆ ಕೇಳಿಲ್ಲ. ಮತ್ತು ಆ ಸಿನಿಮಾನ ನಾವು ಮಾತ್ರ ತಿರುಗಿಸೋದಲ್ಲ, ಇಡೀ ಭಾರತ ದೇಶದಲ್ಲೇ ಅದನ್ನು ತಿರಸ್ಕಾರ ಮಾಡಿದ್ದಾರೆ. ಸಿನಿಮಾ ಹೇಗಿದೆ ಅನ್ನೋ ರಿವ್ಯೂ ಪ್ರತಿಯೊಬ್ಬರಿಗೂ ಗೊತ್ತು, ಪ್ರತಿಯೊಬ್ಬ ಕನ್ನಡಿಗರಿಗೂ ಗೊತ್ತು. ಅದು ನಮ್ಮ ನೆಲದ, ನಮ್ಮ ಮಣ್ಣಿನ, ನಮ್ಮ ಭಾಷೆಯ ಬಗ್ಗೆ ಒಬ್ಬರು ತೀರಾ ಅವಹೇಳನಕಾರಿಯಾಗಿ ಮಾತಾಡೋ ಮೇಲೂ ಅಂಥ ಸಿನಿಮಾ ನೋಡ್ತೀರಾ ಅಂತಂದರೆ ತುಂಬ ಕೆಟ್ಟ ಮೆಸೇಜ್ ಕೊಟ್ಟಂಗಾಗತ್ತೆ ಸಮಾಜಕ್ಕೆ. ದಯಮಾಡಿ ಆತ್ಮೀಯ ಸ್ವಾಭಿಮಾನಿ ಕನ್ನಡಿಗರು ಯಾರೂ ಯಾವ ಕಾರಣಕ್ಕೂ ಅಂಥ ಕೆಲಸ ಮಾಡಲ್ಲ ಅಂತ ನಾನಾದರೂ ಭಾವಿಸ್ತೀನಿ. ದಯವಿಟ್ಟು ಭಾಷೆ ಮೇಲಿನ ಅಭಿಮಾನ, ನಮ್ಮ ತಾಯಿ ಮೇಲಿನ ಅಭಿಮಾನ ಎರಡೂ ಒಂದೇ. ಸರ್, ಈಗ ಇವತ್ತು ಫಿಲಂ ಚೇಂಬರ್ಗೆ ನಿಮ್ಮ ತಂಡ ಸಂಜು ವೆಟ್ಸ್ ಗೀತಾಟು ಹೋಗ್ತಾ ಇದೆ ಸರ್. ಯಾವ ಉದ್ದೇಶ ಇಟ್ಕೊಂಡು ಇವತ್ತು ಫಿಲಂ ಚೇಂಬರ್ಗೆ ಹೋಗ್ತೀವಿ? ಈಗ ನೆಕ್ಸ್ಟ್ ವೀಕ್ ಇನ್ನೊಂದು 2 ಸಿನಿಮಾಗಳು ಬರ್ತಾ ಇದ್ದಾವೆ. ಮತ್ತು ಮಲ್ಟಿಪ್ಲೆಕ್ಸಲ್ಲಿ ನಮಗಾಗ್ತಿರೋ ತೊಂದರೆಗಳನ್ನ ನಾವು ತುಂಬ ವರ್ಷಗಳಿಂದ ಹೇಳ್ತಾನೆ ಇದ್ದೀವಿ. ಅದಕ್ಕೆ ಸೂಕ್ತವಾದ ಕ್ರಮವನ್ನು ಯಾರೂ ಇನ್ನೂ ತೊಗೊಂಡಿಲ್ಲ. ದಯಮಾಡಿ ಇದು ನನ್ನೊಬ್ಬನಿಗಾಗೋ ಅನ್ಯಾಯ ಅಲ್ಲ, ಅಥವಾ ನನ್ನೊಬ್ಬನ ಸಿನಿಮಾಗಾಗೋ ತೊಂದರೆ ಅಲ್ಲ. ಪ್ರತಿಯೊಂದು ಕನ್ನಡ ಸಿನಿಮಾಗೂ, ಪ್ರತಿಯೊಬ್ಬ ಕನ್ನಡಿಗರಿಗೂ ಇದರಿಂದ ತುಂಬ ನೋವಾಗ್ತಿದೆ, ತುಂಬ ನಷ್ಟ ಆಗ್ತಾಯಿದೆ. ನಿರ್ಮಾಪಕರುಗಳಿಗೆ ಅವ್ರಿಗೆ ಏನು ಸಲ್ಲಬೇಕೋ, ಒಂದು ಒಳ್ಳೆಯ ಸಿನಿಮಾ ಮಾಡಿದಾಗ ಅದಕ್ಕೆ ಬೇಕಾದಂಥ ರೆವಿನ್ಯೂ ಅವರು ಇನ್ವೆಸ್ಟ್ ಮಾಡಿದ್ದಾಗ ಅದಕ್ಕೆ ಅವ್ರಿಗೆ ರಿಟರ್ನ್ ಸಿಗಬೇಕು. ಅದಾಗ್ತಾ ಇಲ್ಲ. ಆ ನಿಟ್ಟಲ್ಲಿ ಇವತ್ತು ಸಿನಿಮಾ ಚೇಂಬರಲ್ಲಿ ಅಧ್ಯಕ್ಷರನ್ನ ಆಗ್ರಹಿಸಿ ನಾವು ಕೇಳ್ತಾ ಇದ್ದೀವಿ. ದಯಮಾಡಿ, ಅದು ಬರೀ ಕೇಳೋದಂತಲ್ಲ, ಕೇಳಿ ತುಂಬ ಜನಗಳು ಕೇಳಿದ್ದಾರೆ. ಯಾವತ್ತೂ ಇದರ ನಿಮಿತ್ತವಾಗಿ ಕರೆಕ್ಟಾಗಿರೋ ಆ್ಯಕ್ಷನ್ ಯಾರೂ ತೊಗೊಂಡಿಲ್ಲ. ನಾವು ಕಲಾವಿದರ ಸಂಘದಿಂದ ಮತ್ತು ನಿರ್ಮಾಪಕರ ಸಂಘದಿಂದ ಮತ್ತು ಒಕ್ಕೂಟದಿಂದ ಎಲ್ಲರೂ ಸೇರಿ ಇದ್ರ ಬಗ್ಗೆ ಒಂದು ತೀವ್ರವಾದ ಹೋರಾಟ ಮಾಡಬೇಕು. ಮಲ್ಟಿಪ್ಲೆಕ್ಸ್ಗಳಲ್ಲಿ ಕನ್ನಡ ಸಿನಿಮಾಗಳಿಗೆ, ಅದು ನನ್ನ ನೆಲದಲ್ಲಿ, ನನ್ನ ತಾಯಿಗೆ, ನನ್ನ ಮಣ್ಣಿಗೆ, ನನ್ನ ಭಾಷೆಗೆ ಮೊದಲನೇ ಆದ್ಯತೆ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಸರ್, ಇದು ನಿಮ್ಮ ಒಬ್ಬರ ಸಮಸ್ಯೆ ಇಲ್ಲ. ಈ ಹಿಂದೆ ವಿನೋದ್ ಪ್ರಭಾಕರ್ ಹೌದೌದು, ಅದು ನನ್ನ ಸಿನಿಮಾನೇ, ನಾನು ಅದರಲ್ಲಿ ಪಾತ್ರ ಮಾಡಿದ್ದೀನಿ. ಇದು ನನ್ನ ಸಿನಿಮಾನೇ, ನಾನು ಇದರಲ್ಲೂ ಪಾತ್ರ ಮಾಡಿದ್ದೀನಿ. ಯಾರಿಗೂ ಈ ಥರ ಆಗ್ಬೋದು. ಅಲ್ಲಿ ವಿನೋದ್ ಕೂಡ ಅದನ್ನೇ ಹೇಳಿದ್ದಾರೆ, ಪದೇ ಉಚ್ಚರಿಸಿದ್ದಾರೆ, ಪದೇ ಹೇಳಿದ್ದಾರೆ. ನನಗೆ ಮಾತ್ರ ಅಲ್ಲ, ಪ್ರತಿಯೊಂದು ಕನ್ನಡ ಸಿನಿಮಾಗೂ ಇದರದ್ದು ಆಗ್ತಾ ಇದೆ. ಇದನ್ನು ತಡೆಗಟ್ಟಬೇಕು ಅಂತ ಅವರು ಕೇಳಿದ್ದಾರೆ. ನಾವಾದರೂ ಅದನ್ನು ಆಗ್ರಹಿಸ್ತೀವಿ. ಸರ್, ಏನು ಸಮಸ್ಯೆ ಆಗ್ತಿದೆ ಸರ್ ಸಂಜು ವೆಟ್ಸ್ ಗೀತಾಟೋಗೆ? ಯಾವ ಥರ ಇಲ್ಲ, ನಮ್ಗೇನು ಇವಾಗಿನ ತನಕ ಏನೂ ಸಮಸ್ಯೆ ಇಲ್ಲ. ಶೋ ಟೈಮಿಂಗ್ಸ್ ಎಲ್ಲ ನಾವೇನು ಕೇಳಿದ್ವಿ ಅದನ್ನು ಡೀಸೆಂಟಾಗಿ ಕೊಟ್ಟಿದ್ದಾರೆ. ಇದು 100% ನಾಡಿದ್ದ 2 ಸಿನಿಮಾಗಳು ಬಂದಾಗ, ಯಾವುದೋ ಆಮಿರ್ ಖಾನ್ ಒಂದು ಸಿನಿಮಾ ಬರ್ತಾ ಇದೆ, ಮತ್ತು ನಾಗಾರ್ಜುನ್ ಆ್ಯಂಡ್ ಧನುಷ್ ಅವ್ರದ್ದೊಂದು ಸಿನಿಮಾ ಬರ್ತಾ ಇದೆ. ಆ ಥರದ ಸಿನಿಮಾಗಳು ಬಂದಾಗ ಅವ್ರದ್ದು ನೆಟ್ವರ್ಕ್ ತುಂಬ ಹ್ಯೂಜ್ ಆಗಿರುತ್ತೆ, ಅವ್ರದ್ದು ಇನ್ವೆಸ್ಟ್ಮೆಂಟ್ ತುಂಬ ಹ್ಯೂಜ್ ಆಗಿರುತ್ತೆ. ಅವ್ರು ಕೊಡುವಂಥ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ಗೆ ಅವ್ರು ಖರ್ಚು ಮಾಡೋ ದುಡ್ಡು ತುಂಬ ದೊಡ್ಡದಾಗಿರುತ್ತೆ. ಹಾಗಾದಾಗ ನಮಗೆ ಮೇಜರ್ ಪ್ರೈಮ್ ಶೋಗಳನ್ನ ಬಿಟ್ಬಿಟ್ಟು ಮಾರ್ನಿಂಗ್ ಶೋಸು, ಮ್ಯಾಟ್ನಿಗಳು ಆ ಥರದ್ದು ಮ್ಯಾಚ್ ಮಾಡಿಬಿಟ್ಟು ಅವ್ರಿಗೆಲ್ಲ ಆಮೇಲಿನ ಶೋಗಳು ಕೊಡ್ತಾರೆ. ಮನೆಯಿಂದ ಈಗ ಸಾಮಾನ್ಯವಾಗಿ ಸಿನಿಮಾ ನೋಡಬೇಕು ಅನ್ನೋ ಮೈಂಡ್ಸೆಟ್ಟಲ್ಲಿರೋರು ಎದ್ದು ಹೊರಗಡೆ ಬರೋದೇ ಒಂದು 10:30, 11 ಗಂಟೆಗೆ ಎದ್ದೇಳ್ತಾರೆ. ಎದ್ದು ಆರಾಮಾಗಿ ಒಂದು 2 ಗಂಟೆ, 2:15 ಥಿಯೇಟ್ರಿಗೆ ಬಂದರೆ 3 ಗಂಟೆ ಶೋನೋ, 4 ಗಂಟೆ ಶೋನೋ, 6 ಗಂಟೆ ಶೋನೋ, 9 ಗಂಟೆ ಶೋನೋ, 10 ಗಂಟೆವರೆಗೆ ಆ ಥರ ಶೋಗಳು ಪ್ಲಾನ್ ಮಾಡ್ಕೊಂಡ್ಬರ್ತಾರೆ. ಹಂಗಿದ್ದಾಗ ನಮಗೆ ನೀವು ಬೆಳಿಗ್ಗೆ 9:00 ಶೋ ಆಗ್ಬಿಟ್ರೆ ಎದ್ದೇ ಇರಲ್ಲ ಜನ, ಯಾರು ಬರ್ತಾರೆ ಥಿಯೇಟ್ರಿಗೆ? ಆ ಸಮಸ್ಯೆಯಿಂದ ನಮಗೆ ಮೇಜರ್ ಶೋಗಳು ಕೊಡಿ ಅನ್ನೋದು ಡಿಮ್ಯಾಂಡ್ ಇದೆ. ಅದನ್ನು ನಾವೇನು ಡಿಮ್ಯಾಂಡ್ ಮಾಡ್ತೀವೋ ಅದನ್ನು ಕ್ಲಿಯರ್ ಮಾಡಿಕೊಡ್ತಾರೇನೋ ಭರವಸೆನೂ ಇದೆ. ಥ್ಯಾಂಕ್ ಯು ಮ್ಯಾಮ್. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,